ಪುಟ್ಟರಾಜು ಅವ್ರ ರಿಯಾಕ್ಷನ್ ಲಕ್ಷ್ಮೀನಾರಾಯಣ ಅವರು ಮುಂದಿನ ಲೋಕಸಭಾ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ. ನೀವು ವಿಧಾನಸಭಾ ಚುನಾವಣೆಯನ್ನ ಸಪರೇಟ್ ಆಗಿ ಸ್ಪರ್ಧೆ ಮಾಡಿದ್ರಿ, ಫೈನ್, ಈಗ ಒಗ್ಗಟ್ಟಾಕಿದ್ದೀರಿ. ಮುಂದಿನ ಲೋಕಸಭೆ ಚುನಾವಣೆಗೆ ಮತ್ತೆ ತಾವು ಮೈತ್ರಿ ಮಾಡಿಕೊಳ್ಳೋದಕ್ಕೆ ಇದು ಒಂದು ರೀತಿ ಟ್ರಯಲ್ಸ್ ಅನ್ನೋ ತರದಲ್ಲಿ ಎಲ್ಲರೂ ಪರಿಗಣಿಸ್ತಾ ಇದ್ದಾರೆ. ಬಿಕಾಸ್ ದೋಸ್ತಿಗೆ ಯಾವ ರೀತಿ ಜನ ರಿಯಾಕ್ಟ್ ಮಾಡ್ತಾರೆ ಅಂತ. ದೋಸ್ತಿಗೆ ಜನ ರಿಯಾಕ್ಟ್ ಮಾಡೋದೋಗ್ಲಿ, ನಿಮ್ ಕಾರ್ಯಕರ್ತರೇ ಈ ರೀತಿ ಒಳಗೊಳಗೆ ಕಚ್ಚಾಡ್ತಾ ಇದ್ದಾರೆ ಅಂದ್ರೆ ಮುಂದೆ 28 ಕ್ಷೇತ್ರಗಳ ಎಲ್ಲಾ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತಾ? ಅದರಲ್ಲೂ ಸೀಟ್ ಶೇರಿಂಗ್ ಆಗುತ್ತೆ. ಎಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸೀಟ್ ಶೇರಿಂಗ್ ಆಗುತ್ತೋ ಅಲ್ಲಿ ಜೆಡಿಎಸ್ ಸೀಟ್ ಕೊಟ್ರೆ ಕಾಂಗ್ರೆಸ್ ನಾಯಕರು ಹುಯಿ ಅಂತ ಹೇಳ್ತಾರೆ. ಈಗ ರಾಮನಗರದಲ್ಲಿ ಎದ್ದಿದ್ದಾರೆ, ಏನ್ ಹೇಳ್ತೀರಾ? ಇವತ್ತಿನ ಪರಿಸ್ಥಿತಿಗಳನ್ನ ನಾವು ಗಮನಿಸ್ತಾ ಇದ್ದೇವೆ, ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸ್ತಾ ಇದ್ದೇವೆ. ಇವತ್ತು ದೋಸ್ತಿಗಳ ಮಧ್ಯೆ ಯಾವ ರೀತಿ ವಿರಸ ಆಗ್ತಾ ಇದೆ ಅಂತಂದ್ರೆ, ಇವತ್ತು ಉಪಚುನಾವಣೆ ಬರದೇ ಹೋಗಿದ್ರೆ, ಮಂತ್ರಿಮಂಡಲ ವಿಸ್ತರಣೆ ಆಗಿದ್ರೆ, ಇವತ್ತು ಮಂತ್ರಿಮಂಡಲ ವಿಸ್ತರಣೆ ಆಗಿದ್ದ ತಕ್ಷಣದಲ್ಲೇ ಇವರು ಸರ್ಕಾರನ ಯಾವ ರೀತಿ ಉರುಳ್ತಾ ಇತ್ತು ಅನ್ನೋದ್ರ ಬಗ್ಗೆ ನಾವು ಹೇಳಕ್ಕಾಗಲ್ಲ. ಟ್ರಬಲ್ ಶೂಟರ್ಗಳು ಇಬ್ಬರಿದ್ದಾರೆ. ಒಂದ್ ಕಡೆ ಟ್ರಬಲ್ ಶೂಟರ್ ಈಗ ಡಿ ಕೆ ಶಿವಕುಮಾರ್ ಇದ್ದಾರೆ, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ನಾನೇ ಟ್ರಬಲ್ ಶೂಟರ್ ಈ ಸರ್ಕಾರಕ್ಕೆ ಅಂತ ಹೇಳುವಂತ ಮಾತನ್ನು ಕೇಳಿದೀವಿ ನಾವು. ಇವಿಬ್ಬರು ಯಾವ ರೀತಿ ಸರ್ಕಾರನ ಬೀಳಿಸ್ಬೇಕು, ಯಾವ ರೀತಿ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಅವರಲ್ಲೇ ಕ್ಯಾಲ್ಕುಲೇಷನ್ ಇದೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಆ ಪ್ರಾತಿನಿಧ್ಯ ಜಾಸ್ತಿ ಆಗ್ತಾ ಇದೆ, ಅವನೇನಾದ್ರೂ ಮಾಡಿ ಮುಗಿಸ್ಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಕನಸಿದೆ. ಸಿದ್ದರಾಮಯ್ಯನವ್ರ ಫಾಲೋವರ್ಸ್ ಈ ಕಡೆ ಡಿ ಕೆ ಶಿವಕುಮಾರ್ನ ಬೇಗಾದ್ರೂ ಮಾಡಿ ಮುಗಿಸ್ಬೇಕು ಅಂತ ಅವ್ರದ್ದು ಇದೆ. ಇವರಿಬ್ಬರ ಮಧ್ಯೆ ಅಧಿಕಾರಕ್ಕಾಗಿ ಆಸೆ ಬೀಳ್ತಾ ಇರ್ತಕ್ಕಂಥ MLAಗಳು ನಾನ್ ಮಂತ್ರಿ ಆಗ್ಬೇಕು ಅಂತ. ಈಗ ನಮ್ಮ MTB ನಾಗರಾಜ್ ಒಂದ್ ಕಡೆ ಹೇಳ್ತಾ ಇದ್ರು, ನಾನು ಗಂಟು ಮುಟ್ಟೆ ಕರ್ತೇನೆ, ನಾನು ಮಂತ್ರಿ ಮಾಡಲಿಲ್ಲ ಅಂತ ಅವ್ರೊಂದ್ ಕಡೆ ಹೇಳ್ತಾರೆ. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಹೇಳ್ತಾ ಇದ್ರು, ಈ ಶನಿ ಗ್ರಹಗಳು ಮತ್ತೆ ರಾಹು ಕೇತುಗಳು ಸೇರ್ಕೊಂಡು ನಾನು ಸೋಲ್ಸ್ಬಿಟ್ರು ಅಂತ. ಇವೆಲ್ಲ ನೋಡ್ತಾ ಇದ್ರೆ ದೋಸ್ತಿಗಳು ಯಾವ ರೀತಿ ಅವರಲ್ಲಿ ಅಂತರಂಗದಲ್ಲಿ ಯಾವ ರೀತಿಯಲ್ಲಿ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಪಕ್ಷಗಳಲ್ಲಿ. ಅವ್ರ ಪಕ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಟೀಮು, ದೊಡ್ಡ ಟೀಮ್ ಇದೆ, ಅದು ಯಾವುದೇ ಕಾರಣಕ್ಕೂ ದೋಸ್ತಿ ಸರ್ಕಾರ ಇರಬಾರ್ದು ಅಂತ. ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಆಡಳಿತ ಮೇಲೆ ಕೈ ಹಾಕ್ಬಾರ್ದು ಅಂತ ಅವ್ರು ಕಾಯ್ತಾ ಇದ್ದಾರೆ. ಇದು ಎರಡಕ್ಕೂ ಸಾಧನೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿರೋದು. ನೋಡ್ತಾ ಒಂದು ಆಟ ಆಡಿಸ್ತಾ ಇದ್ದಂತ ನಾಯಕ ಟ್ರಬಲ್ ಶೂಟರ್. ಈ ಕಾಂಗ್ರೆಸ್ ಪಕ್ಷದ ಜೊತೆ ಟ್ರಬಲ್ ಶೂಟರ್ಗಳೇ ಟ್ರಬಲ್ ಫ್ಯಾಕ್ಟರ್ಗಳು. ಆಮೇಲೆ ನೀವು ಇಷ್ಟು ಅಸಹಾಯಕ ಸ್ಥಿತಿಗೆ ತಲುಪಿದ್ರಲ್ಲ ಕಾಂಗ್ರೆಸ್. 135 ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ನೆಲ ಕಚ್ಚಿ 37 ಜನ ಇರುವಂತವ್ರಿಗೆ ಹೋಗಿ ಅವ್ರ ಮನೆ ಬಾಗಿಲು ನಡು ಬಗ್ಗಿಸಿ ಸಾಲ ಮಾಡಿದ್ದಾರೆ. ಈ ವಿಷಯ ನಮ್ಮ ಮನೆಗೆ ಬಂದಿದ್ರೆ 2006 ಪುಟ್ಟರಾಜು ಅದೇ ಮಾತು. ಇಷ್ಟೊಂದು ಆತ್ಮಗೌರವಕ್ಕೆ ವಂಚನೆ ಮಾಡುವಂತ ಕೆಲಸ ನೀವ್ ಹೇಳಿದ್ ನಾನು ಒಪ್ಕೊಳ್ತೀನಿ. ನಿಮ್ಗೆ ಆತ್ಮಗೌರವ ಇಲ್ವಾ? ಹಿಂಗೆಲ್ಲ ಅನ್ಸ್ಕೊಂಡು ನೀವು ಸರ್ ಅವ್ರಿಗೆ ಆತ್ಮಗೌರವ ಇತ್ತು. ಒಂದ್ ನಿಮಿಷ ಕೇಳಿ ಸರ್, ಅಷ್ಟು ದೂರ ಯಾಕೆ ಹೋಗ್ತೀರಾ? BBMP ಎಲೆಕ್ಷನ್ ಆದಾಗ JDS ನ ಹೆಂಗಾದ್ರು ತಮ್ಮ ಉತ್ತರ ಏನು? ರಾಮಣ್ಣ ಪಾಪ ಹೌದು ಕೇಳ್ಬೇಕು. ಇಲ್ಲ ಪಾಪ ಯಾಕೆ ಹೇಳಿ, ಪಕ್ಷದ ಪರವಾಗಿ ಯಾವುದೇ ಕಾರಣಕ್ಕೂ JDS ನ ಮನೆ ಬಾಗಿಲಿಗೆ ಹೋದಾಗ ಏನ್ ಹೇಳಿದ್ರು? ಬೇಷರತ್ ಬೆಂಬಲ ಅಂದ್ರು. ಹೌದು, ಬೇಷರತ್ ಬೆಂಬಲ ಅಂತ ಹೇಳ್ತವ್ರು. ಇವತ್ತು ಷರತ್ತುಗಳ ಮೇಲೆ ಷರತ್ತುಗಳು ವಿಧಿಸಕ್ ಪ್ರಯತ್ನ ಮಾಡಿದ್ರು. ಯಾಕೆ ಇವರಿಗೆ ಕಾಂಗ್ರೆಸ್ ಅವ್ರಿಗೆ ಎಲ್ಲ ಒಂದ್ ಕಡೆ ಅವ್ರಿಗೆ BJP ಕೋಮುವಾದಿಯಪ್ಪ, ಆಯ್ತು ನಾವು ಕೋಮುವಾದಿ, ನಾವು ದೂರ ಇರ್ತೀವಿ. ನೀವು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದು ಯಾರಿಂದ? ಯಾರು ಮುಖ್ಯಮಂತ್ರಿ ಮಾಡಿ? ಯಾರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಾಡಿದ್ದು BJP. ಅವತ್ತು ಕೋಮುವಾದಿ
ಅದೇ ದೇವೇಗೌಡರು ನನ್ನ ಸಮಾಧಿ ಮೇಲೆ ಅವರು ಪ್ರಮಾಣ ವಚನ ಸ್ವೀಕರಿಸಿ ನನ್ನ ಮಗ ಅಂತ ಹೇಳಿದ್ರು. ಈ ಮಾತನ್ನು ನಾನು ಹೇಳ್ತಂದ್ರೆ ದೇವೇಗೌಡ್ರೆ ಇವತ್ತು ಮಾತ್ರ ಹೋಗುವುದರಿಂದ ದೂರ ಮಾಡಿಕೊಂಡಿದ್ರೆ ನೀವು ಅವಶ್ಯಕತೆ ಇರಲಿಲ್ಲ. ಸನ್ಮಾನ್ಯ ಅವಶ್ಯಕತೆ ಇರಲಿಲ್ಲ. ದಯಮಾಡಿ ರೈತರ ಬಗ್ಗೆ ಕಲ್ಕಳಿತಿದ್ರೆ ನೀವು ಇವತ್ತು ಕಾಂಗ್ರೆಸ್ ಜೊತೆ ಹೋಗ್ಬಾರ್ದಾಗಿತ್ತು. ನಿಂತ್ಕೊಂಡು ನೋಡ್ಬೇಕಾದ್ರೆ ಸೈಡಲ್ಲಿ ನಿಮ್ಮ ಮಾತನ್ನ ಇವತ್ತು ಯಾಕೆ ಈ ಪರಿಸ್ಥಿತಿಗೆ ಹೋಗ್ತಾ ಇದ್ರಿ? ಇವತ್ತು ಅವಕಾಶ ಪುಟ್ಟರಾಜ್ ಮಂತ್ರಿ ಆಗಿದ ತಕ್ಷಣ ಅವರ ಪಕ್ಷನ ಅವಮಾನ ಮಾಡಿದಿರ ನೀವು. ಇಲ್ಲ ಪಕ್ಷ ಕಲ್ತ್ಕೋಬೇಕಂತ ಅವ್ರ ಆತ್ಮೀಯ ಸ್ನೇಹಿತರುಗಳು ಅವ್ರ ಜಗಳ ಪಕ್ಷಕ್ಕೋಸ್ಕರ ನಾವು ಮಾಡೋ ಅಂತದೇನಿಲ್ಲ. ಯಾವುದೋ ಒಂದು ಕ್ಷೇತ್ರ ತಾಲೂಕಿನಲ್ಲಿ ಸಮಸ್ಯೆ ತಗೊಂಡ್ಬಂದು ಸಮ್ಮಿಶ್ರ ಸರ್ಕಾರಕ್ಕೆ ನೀವು ಆತ್ಮಗೌರವ ಅಂತ ಒಪ್ಪೋದಿಲ್ಲ. ನಿಮಗೆ ನಿಜವಾಗ ಆತ್ಮಗೌರವ ಇಲ್ಲ. ಖಂಡಿತ ಆತ್ಮಗೌರವ ಕಾಂಗ್ರೆಸ್ ಪಕ್ಷಕ್ಕೆ ಆತ್ಮಗೌರವ ಇಟ್ಕೊಂಡೇ ಕಮೆಂಟ್ ಮಾಡಿದಾರ ಒಬ್ರಾದ್ರು ಹಿರಿಯ ನಾಯಕರು ಕಮೆಂಟ್ ಮಾಡಿದಾರ. ನಾವು ವಿಲ್ ನಾಟ್ ಟಾಲರೇಟ್ ಇಟ್. ಎಸ್ ನಾವು ಬೇಷರತ್ ಬೆಂಬಲವನ್ನು ಕೊಟ್ಟಿರ್ತೀವಿ. ದಟ್ ಡಸಂಟ್ ಮೀನ್ ನೀವು ಅಂದಿದ್ದೆಲ್ಲ ಅನ್ಸ್ಕೊಳಕ್ ನಾವು ಬೇಕಾ? ಮಂಡ್ಯ ಒಂದು ಚುನಾವಣೆ ಉಪಚುನಾವಣೆ ಬಗ್ಗೆ ಮಾತನಾಡಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ನಾವು ಕೂಡ ಅವಲೋಕನ ಮಾಡುವಂತ ಹೇಳಲಿಕ್ಕೆ ನೋಡಿ. ಒಂದು ಮಾತು ಅವಾಗಲೇ ರಾಮ್ ಅವ್ರಿಗೆ ಉತ್ತರ ಕೊಡ್ಬೇಕಾಗಿತ್ತು. ಕೊಡ್ಬೇಡಿ, ದಕ್ಷಿಣ ಭಾರತದಲ್ಲಿ ಅಧಿಕಾರ ತಗೊಂಡು ಈ ಪರಿಸ್ಥಿತಿಗೆ ಪಕ್ಷ ಯಡಿಯೂರಪ್ಪನವರ ದಕ್ಷಿಣ ಭಾರತಕ್ಕೆ ಒಂದು ಪರಿಚಯ. ಆಯ್ತು, ನಾಗೇಂದ್ರ ಪ್ರಸಾದ್ ಸರ್ ಲಕ್ಷ್ಮೀನಾರಾಯಣ ಅವರು ಹೇಳಿದಂತಹ ನಿಮ್ಮ ಆತ್ಮೀಯತೆ ಬಗ್ಗೆ ಯಾರು ಏಳು ಕ್ಷೇತ್ರಗಳನ್ನು ನಾವು ಗೆದ್ದಿದ್ವಿ. ನಮ್ಮ ಭದ್ರಕೋಟೆ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅದನ್ನು ತೀರ್ಮಾನ ಮಾಡ್ತಾರೆ. ಅಪೇಕ್ಷೆ ಇದೆ. ನಾವು ಹೇಳಿಲ್ಲ ಇಂಥ
ಕುಮಾರಸ್ವಾಮಿ ಅವರು ಇವತ್ತು ಕ್ಯಾಂಡಿಡೇಟ್ ಅಂತಕ್ಕಂಥ ದಯಮಾಡಿ ನಮ್ಮ ವರಿಷ್ಠ ತೀರ್ಮಾನ ಮಾಡ್ತಾರೆ. ವರಿಷ್ಠ ತೀರ್ಮಾನ ತೀರ್ಮಾನ ಮಾಡುತ್ತೆ. ಅನಿತಾ ಕುಮಾರಸ್ವಾಮಿ ಅವ್ರ ಕ್ಯಾಂಡಿಡೇಟ್ ಅಲ್ಲ ಅನ್ನೋದಾದ್ರೆ ಕರೆಕ್ಟ್ ಆಗಿದೆ. ಅಲ್ಲಿ ಜೆಡಿಎಸ್ ಇನ್ನೊಬ್ಬರ ನಾಯಕರು ಕೊಡಿ. ಯಾಕೆ ಕೊಡ್ತೀರಿ? ಕಳೆದ ಉಪಚುನಾವಣೆಯಲ್ಲಿ ರಾಜು ಅವರು ಕೂಡ ನಾವು ಕಳೆದ ಚುನಾವಣೆಯಲ್ಲಿ ರಾಜು ಅವರು ಮುಸಲ್ಮಾನ ಅಭ್ಯರ್ಥಿನ ಮಾಡಿ ನೀವು ಜೆಡಿಎಸ್ ಇಂದ ಮುಸಲ್ಮಾನ ಯಾಕೆ ನೀವು ದೂರ ತರ್ತಾ ಇದ್ರೆ ಹೋಸರಿ ಓಟ್ ಹಾಕಿಲ್ಲ, ಓಟ್ ಹಾಕಿಲ್ಲ, ಅದಕ್ಕೆ ಮುಸಲ್ಮಾನರು ನಿಮ್ಮಿಂದ ದೂರ ಆಗಿದ್ದಾರೆ. ಅದಕ್ಕೆ ಮುಸಲ್ಮಾನರಿಗೆ ದೂರ ನೀವು ಜಾತ್ಯತೀತ ಪಕ್ಷ ಕುಟುಂಬ ಕ್ಯಾಂಡಿಡೇಟ್ಗಳು ಕ್ಯಾಂಡಿಡೇಟ್ ಬಂದ್ರೆ ರಾಜೀನಾಮೆ ಕೊಡ್ತಿದ್ರು. ರಾಜೀನಾಮೆ ಮತ್ತೆ ನೀವು ಹೇಳಿದ ಮಾತು ಹೇಳೋದು ಕುಟುಂಬದೊಳಗೆ ಯಾಕೆ ಹೊರಗಡೆ ಅವ್ರು ಕೊಡಿ ಅಂತ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಮ್ ಬ್ಯಾಕ್ ಒಂದು ಬ್ರೇಕ್. ನಾಯಕರಾಗಿರ್ತಕ್ಕಂಥ ಟ್ರಬಲ್ ಶೂಟರ್ ಸಿದ್ದರಾಮಯ್ಯನವರು ಈ ಒಂದು ವಿಚಾರದಲ್ಲಿ ಮಾತಾಡ್ಲಿಲ್ಲ. ಎಷ್ಟು ಕಾರ್ಯಕರ್ತರು ಒಳಗಿಂದ ಒಳಗೆ ಇವತ್ತು ಯಾವ ರೀತಿ ನೋವು ತಿಂತಾ ಇದಾರೆ ಅಂತ ನನಗೆ ಗೊತ್ತಿದೆ. ಯಾಕಂದ್ರೆ ನಾವು ಗ್ರೌಂಡ್ ಅವ್ರ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಕಾರ್ಯಕರ್ತರು ಇಂತ ಚೆನ್ನಾಗಿದ್ದಾರೆ. ಹೇಳ್ತಾರೆ ಇವ್ರ ಜೊತೆ ಸವಾಸ ಮಾಡಿ ನಾವು ಇಲ್ಲಿ ಹಾಳಾಗ್ತಾ ಇದ್ದೇವೆ, ಇಬ್ರು ಕಿತ್ತಾಡ್ತೀವಿ ಜೆಡಿಎಸ್ ಕಾಂಗ್ರೆಸ್ ಅಂತ, ಇವರು ಅಧಿಕಾರಕ್ಕಾಗಿ ಏನೇನೋ ಮಾಡ್ಕೊಳ್ತಾರೆ ಅನ್ನೋ ಭಾವನೆ ಅಂತ ಮಾತಾಡ್ತಾರೆ. ಇವತ್ತು ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು ಇವರು ಈ ಆಟಗಳು ಆಡ್ತಾ ಇದ್ದಾರೆ. ಅಧಿಕಾರಕ್ಕಾಗಿ ಕಾಂಗ್ರೆಸ್ ಅವರು ತಮ್ಮ ಎಲ್ಲಾ ಸ್ವಾರ್ಥ ಎಲ್ಲವನ್ನ ಮರೆತು ಸ್ವಾರ್ಥಕ್ಕಾಗಿ ತಮ್ಮ ಜೀವನವನ್ನ ರಾಜ್ಯದ ಅಭಿವೃದ್ಧಿ ದೃಷ್ಟಿ ಆಗಿದ್ರೆ ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ಸಿದ್ದರಾಮಯ್ಯ ಮಾತಾಡ್ಬೇಕಾಯ್ತು. ಕೇಂದ್ರದಿಂದ ನಾಯಕರು ಬರ್ಬೇಕಾಗಿರ್ಲಿಲ್ಲ. ಕೇಂದ್ರದಿಂದ ಬಂದು ಮನೆ ಬಾಗಲು ನಾವು ತೋಟಿ ತಳವರಿ ನಿಂತ್ಕೊಂಡು ನಾನು ತೋಟಿ ಕೆಲಸ ಮಾಡಿದ್ದೀನಿ, ತಳವರಿ ಕೆಲಸ ನಿರ್ಗಟ್ಟಿ ಕೆಲಸ ನಮ್ಮ ಅಲ್ಲ ಅವತ್ತಿನ ದಿನದಲ್ಲಿ ಮನೆ ಅವ್ರು ಹೋಗಿ ಶಾಂತಿ ಒಂದಲ್ಲಿ ಕೂತ್ಕೊಂಡು ಅಲ್ಲಿ ಆಟ ಆಡಿದ್ದೆಲ್ಲ ನೋಡಿಲ್ವ ಜನ? ಇವತ್ತು ಶಾಂತಿ ಶೂಟರ್ ಮಾಡ್ತಾ ಇದ್ದಾರೆ. ದೃಷ್ಟಿಯಿಂದ ಯಾವುದೇ ಕಾರಣ ಬೇಡ, ಅದೆಲ್ಲ ಶಿಕ್ಷೆ ಬೇಡ. ಕಾಂಗ್ರೆಸ್ ಸಪೋರ್ಟ್ ಮಾಡ್ಲಿಲ್ವಾ? ಯಾವುದೇ ಕಾರಣಕ್ಕೂ ಕೂಡ ಕೆಲವು ಒಂದು ನಿಮಿಷ ನಿಮ್ಮ ಮಗ ಮುಖ್ಯಮಂತ್ರಿ ಆಗಿ ಸಾಬೀತು ಮಾಡುವಂತ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ಸಿದ್ದರಾಮಯ್ಯನವ್ರನ್ನ ನೋಡಿ. ನಿಮ್ಮನ್ನ ನೋಡಿದ್ರೆ ನಂಗೆ ಸರ್ ಎಕ್ಸ್ಪೀರಿಯನ್ಸ್ ಅನುಭವ ಅನ್ನೋ ತೀರ್ಮಾನಕ್ಕೆ ಬಂದ್ರು ಬರಬಹುದು. ಬಟ್ ದಟ್ ಈಸ್ ನಾಟ್ ದಿ ಇಶ್ಯೂ. ಈಗ ಉಸ್ತುವಾರಿ ಸಚಿವರು ಡಿ.ಕೆ. ಮತ್ತೆ ಶುರುವಾಗುತ್ತೆ ನೋಡಿ, ಬರ್ದಿಟ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.